ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. 7 ಕಾಲಿಗೆ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. ಮೋದಿ ಪ್ರಧಾನಿ ಪಟ್ಟಾಭಿಷೇಕಕ್ಕೆ ಕೇವಲ 1 ಗಂಟೆ ಮಾತ್ರ ಬಾಕಿ ಇರೋ ಎನ್ಡಿಎ ಮೈತ್ರಿಕೂಟದಿಂದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಮೂರನೇ ಬಾರಿಗೆ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಒಂದು ಕಡೆಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಕಾರ್ಯಕ್ರಮಕ್ಕೆ. ಗಮನಿಸ್ತಾ ಇರ್ಬೋದು ಲೈವ್ ವಿಜುವಲ್ಸ್ಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ನಡೀತಾ ಇರುವಂಥ ತಯಾರಿ. ರಾಷ್ಟ್ರಪತಿ ಭವನ ಸಜ್ಜಾಗಿದೆ. ಎಲ್ಲ ಗಣ್ಯಾತಿ ಗಣ್ಯರು ಬಂದು ಆಸೀನರಾಗ್ತಾ ಇದ್ದಾರೆ. ಇದು ರಾಷ್ಟ್ರಪತಿ ಭವನ. ಕೇಂದ್ರದ ನಾಯಕರು ಕೂಡ ಈಗಾಗಲೇ ಹಾಜರಿದ್ದಾರೆ. ಅಲ್ಲಿ ಜೈಶಂಕರ್ ಅವರನ್ನ ಕೂಡ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಒಂದಷ್ಟು ಗಣ್ಯಾತಿ ಗಣ್ಯರು ಬಂದಿದ್ದಾರೆ. ಬೇರೆ ಬೇರೆ ದೇಶದ ಅಧ್ಯಕ್ಷರು ಪ್ರಧಾನಿಗಳಿಗೂ ಕೂಡ ಆಹ್ವಾನ ಇದೆ. ಅವರೆಲ್ಲರೂ ಕೂಡ ಈಗ ರಾಷ್ಟ್ರಪತಿ ಭವನ ತಲುಪಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋಕೆ ದೇಶದ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಗಮನಿಸ್ತಾ ಇರ್ಬೋದು ಈ ಬಾರಿ ಯಾರಿಗೆ ಅದೃಷ್ಟ ಒಲಿಯಲಿದೆ. ರಾಜ್ಯದ 4 ಜನರ ಹೆಸರು ಕೇಳಿ ಬರ್ತಾ ಇದೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟಕ್ಕೆ ಸೇರ್ತಾರಾ ಅಂತೇಳಿ ಈಗಾಗಲೇ ಆಹ್ವಾನ ಬಂದಿದೆ. ಅವರೆಲ್ಲರಿಗೂ ಕೂಡ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಎಲ್ಲ ಸಾಧ್ಯತೆಗಳು ಇವೆ. ಮೋದಿ ಪರ್ವ, ಮತ್ತೆ ಮೋದಿ ಪರ್ವ. ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. 2014, 2019, ಈಗ 2024 ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿಗೆ ಈ ಬಾರಿ ಫಲಿತಾಂಶ ಬರದೇ ಇದ್ರು. ಮ್ಯಾಜಿಕ್ ನಂಬರನ್ನು ಏಕಪಕ್ಷವಾಗಿ ದಾಟೋಕೆ ಸಾಧ್ಯ ಆಗದೇ ಇದ್ರು. ಜಸ್ಟ್ ಪಾಸ್ ಆದಂಥ NDA ಕೂಟ ಈಗ ಪ್ರಧಾನಿ ಗದ್ದುಗೆಯನ್ನು ಏರ್ತಾ ಇದೆ. ಎಲ್ಲರ ಒಮ್ಮತದಲ್ಲಿ ಅಂತೇಳಿದರೆ ಈ ಮಿತ್ರಕೂಟದಲ್ಲಿ ಯಾವೆಲ್ಲ ಪಕ್ಷಗಳಿವೆ ಅವರ ಒಮ್ಮತದ ನಿರ್ಧಾರದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ರಾಷ್ಟ್ರಪತಿ ಭವನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಾಕಷ್ಟು ಕಾರ್ಯಕರ್ತರು ಈಗಾಗಲೇ ಅಲ್ಲಿಗೆ ಬರ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರಿಗೆ ಆಹ್ವಾನ ಇದೆ. 292ರಲ್ಲಿ ಈ ಬಾರಿ ಬಿಜೆಪಿ 240 ಸೀಟ್ನಲ್ಲಿ 240 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. TDP 16, ಹಾಗೆಯೇ JDU ಜನತಾದಳ್ ಯುನೈಟೆಡ್ನಿಂದ 12 ಕ್ಷೇತ್ರಗಳ ಕೊಡುಗೆ, ಶಿವಸೇನೆಯಿಂದ 6, ಹಾಗೆಯೇ ಬೇರೆ ಬೇರೆ ಪಕ್ಷಗಳನ್ನು ಕೂಡ ಗಮನಿಸಬೇಕಾಗುತ್ತೆ. NCPಯಿಂದ 2, JDSನಿಂದ 2, JSPಯಿಂದ 2, RLDಯಿಂದ 2. ಇದು NDA ಮೈತ್ರಿಕೂಟ. NDA ಮೈತ್ರಿಕೂಟದ ಪರ್ವ ಗಮನಿಸ್ತಾ ಇರ್ಬೋದು. 2024ರಿಂದ ಇವತ್ತಿನಿಂದ ಎಷ್ಟು ದಿವಸ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಆಳ್ತಾರೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ದೆಹಲಿಯ ರಾಷ್ಟ್ರಪತಿ ಭವನದ ಮುಂಭಾಗದ ದೃಶ್ಯಾವಳಿಗಳನ್ನು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಾ. ಆಹ್ವಾನಿತ ಗಣ್ಯರೆಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳ ಅಧ್ಯಕ್ಷರಿಗೂ ಕೂಡ ಆಹ್ವಾನ ಇದೆ. ಸಾಕಷ್ಟು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ಹೋಗುವಂಥ ದಾರಿಗಳೆಲ್ಲವೂ ಕೂಡ ಸಿಂಗಾರಗೊಂಡಿದೆ. ಈ ದಾರಿಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ತಮ್ಮ ವಿಜಯದ ಪತಾಕೆಯನ್ನು ಕಟ್ಬಿಟ್ಟಿದ್ದಾರೆ. ಎಲ್ಲೆಲ್ಲೂ ಶಿವಸೇನೆ ಹಾಗೆಯೇ ಬಿಜೆಪಿ ಪಕ್ಷದ ಬಾವುಟಗಳು ರಾರಾಜಿಸ್ತಾ ಇವೆ. ಭದ್ರತೆ ವೆರಿ ಇಂಪಾರ್ಟೆಂಟ್. ಭದ್ರತೆಗಾಗಿ ಸಾಕಷ್ಟು ನಿಯೋಜನೆ ಅಂಥೇಳಿದರೆ ಸೇನಾಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಕಣ್ಗಾವಲು ಇಟ್ಟಿದ್ದಾರೆ. ಕಣ್ಗಾವಲು ಜೋರಾಗಿದೆ ಭದ್ರತೆಗಾಗಿ. ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಡೆದಿರುವಂಥ ತಯಾರಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಮೋದಿ ಕ್ಯಾಬಿನೆಟ್ಗೆ ಯಾರೆಲ್ಲ ಹೋಗ್ಬೋದು? ಮೋದಿ ಕ್ಯಾಬಿನೆಟ್ಗೆ JP ನಡ್ಡಾ ಮಂತ್ರಿ ಸ್ಥಾನ. ಮೋದಿ ಕ್ಯಾಬಿನೆಟ್ನಲ್ಲಿ 2014ರಲ್ಲಿ ಮೋದಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದರು JP ನಡ್ಡಾ. 2019 ಜೂನ್ 19ರಂದು
ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಸುದೀರ್ಘವಾಗಿ ದೇಶದಲ್ಲಿ ಬಿಜೆಪಿ ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ JP ನಡ್ಡಾ. ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ JP ನಡ್ಡಾಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನಲಾಗ್ತಾ ಇದೆ. ಹಾಗಾದರೆ ಇಲ್ಲೊಂದು ಸ್ಥಾನ ಖಾಲಿ ಆಗುತ್ತೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ. ಅದನ್ನು ಹಾಗಾದರೆ ತುಂಬೋರು ಯಾರು? JP ನಡ್ಡಾ 2019ರಿಂದ 2024ರವರೆಗೆ ಸುದೀರ್ಘವಾಗಿ 5 ವರ್ಷಗಳ ಕಾಲ ದೇಶದ ಮೂಲೆ ಮೂಲೆಗೂ ಸಂಚಾರವನ್ನು ಮಾಡಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವುದೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಇವತ್ತು ಗೆದ್ದಿದೆಯೋ ಅಲ್ಲಿ ಮೋದಿಯವರ ಫೇಸ್ ಎಷ್ಟು ವರ್ಕೌಟ್ ಆಗಿದೆಯೋ JP ನಡ್ಡಾ ಅವರ ತಂತ್ರಗಾರಿಕೆ ಕೂಡ ಅಷ್ಟೇ ವರ್ಕೌಟ್ ಆಗಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನಲಾಗ್ತಾ ಇದೆ. ಕಾದ್ ನೋಡಬೇಕು ಮೋದಿ ಯಾರಿಗೆಲ್ಲ ಮಣೆ ಹಾಕ್ತಾರೆ ಅಂತೇಳಿ. ಮೋದಿ ಕ್ಯಾಬಿನೆಟ್ಗೆ JP ನಡ್ಡಾಗೆ ಮಂತ್ರಿ ಸ್ಥಾನ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. JP ನಡ್ಡಾಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನಲಾಗ್ತಾ ಇದೆ. ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಒಂದು ಕಡೆಯಲ್ಲಿ ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೊಸ ಅಧ್ಯಾಯ ಇದು. ಇಂದಿನಿಂದ ದೇಶದಲ್ಲಿ ನವೋದಯ ಶುರುವಾಗ್ತಾ ಇದೆ. ತ್ರಿವಿಕ್ರಮನಂತೆ ಮೋದಿ ಅವರು 3ನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇದ್ದಾರೆ. ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲೆಲ್ಲೋ ದೆಹಲಿಯ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಜಯಘೋಷಗಳು ಮೊಳಗಿ ಬರ್ತಾ ಇವೆ. NDA ಮಿತ್ರರೊಂದಿಗೆ ಮತ್ತೊಮ್ಮೆ ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಳಲಿದ್ದಾರೆ. ರಾಜ್ಯದ 5ವರಿಗೆ ಇನ್ನು ರಾಜ್ಯದ 5ವರಿಗೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಇದೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. JDSನ ಒಬ್ಬರು, ಬಿಜೆಪಿಯ 4ವರಿಗೆ ಇಲ್ಲಿ ಮಂತ್ರಿ ಭಾಗ್ಯ ಸಿಗುವಂಥದ್ದು ಖಚಿತ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಮತ್ತೆ ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೆ ಇಲ್ಲಿ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಅಂದರೆ 5 ಜನ. ಇನ್ನು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋದರೆ ಪ್ರಮುಖವಾಗಿ ರಾಜ್ಯ ಅಂತ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ. ಇನ್ನು ಬ್ರಾಹ್ಮಣ ಕೋಟಾದಡಿ ಈ ಕ್ಯಾಬಿನೆಟ್ ದರ್ಜೆಯಲ್ಲಿ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು, ಯಾಕಂದರೆ ಮೋದಿಯವರ ಆಪ್ತರು. ಇನ್ನು HD ಕುಮಾರಸ್ವಾಮಿ ಒಕ್ಕಲಿಗ ಕೋಟಾದಡಿ ಇವರು ಇರ್ತಾರೆ ಕ್ಯಾಬಿನೆಟ್ ದರ್ಜೆಯಲ್ಲಿ. ಕುಮಾರಸ್ವಾಮಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು, ನಿರೀಕ್ಷೆ ಕೂಡ ಇತ್ತು, ಅದರ ತಕ್ಕಂತೆ ಆಗಿದೆ. ಇನ್ನು ಬ್ರಾಹ್ಮಣ ಕೋಟಾದಡಿ ಕ್ಯಾಬಿನೆಟ್ ದರ್ಜೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರೆ. ಸೊ ಅವರಿಗೂ ಕೂಡ ಅವಕಾಶ ಇದೆ. ಇನ್ನು ವಿ ಸೋಮಣ್ಣ ಲಿಂಗಾಯತ ಕೋಟಾದಡಿ ರಾಜ್ಯ ಖಾತೆ ಇವರಿಗೆ ನೀಡಲಾಗುತ್ತೆ. ಒಂಥರ ವಿ ಸೋಮಣ್ಣ ಅವರಿಗೆ ಇಲ್ಲಿ ಲಕ್ ಅಂತಲೂ ಕೂಡ ಹೇಳ್ಬೋದು. ಪೈಪೋಟಿ ಇತ್ತು, ಬಟ್ ಲಕ್ ಒಲ್ದಿದೆ ವಿ ಸೋಮಣ್ಣ ಅವರಿಗೆ. ಇನ್ನು ಶೋಭಾ ಕರಂದ್ಲಾಜೆ, ಸೊ ಇವ್ರಿಗೆ ಕೊಡಬೇಕಾಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ, ಆದರೆ ಕೊಟ್ಟಿದ್ದಾರೆ. ಸೊ ಒಕ್ಕಲಿಗ ಕೋಟಾದಡಿ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಖಾತೆಯನ್ನು ನಿರ್ವಹಿಸ್ತಾರೆ. ಬಹಳ ಮುಖ್ಯವಾಗಿ ರಾಜ್ಯದ 5ವರಿಗೆ ಮಂತ್ರಿಗಿರಿ, 4 ಬಿಜೆಪಿ, 1 JDS. ಕುಮಾರಸ್ವಾಮಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಮಂಜುನಾಥ್ ಅವರಿಗೆ ಒಂದು ಅವಕಾಶ ಇರಬೇಕು ಅಂಥೇಳಿ. ಸೊ ಒಂದೇ ಕುಟುಂಬಕ್ಕೆ ಬೇಡ ಅಂಥೇಳಿ ಬಹುಶಃ BJP ಇಲ್ಲಿ ನಿರ್ಧಾರ ಮಾಡಿರಬಹುದು. ಇಲ್ಲಿ ಸೀತಾರಾಮನ್ ಅವರು ಕೂಡ ಇರ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕ್ಯಾಬಿನೆಟ್ ದರ್ಜೆಯಲ್ಲಿ. ಸೊ ಇದು ಮೊದಲ ಹಂತದಲ್ಲಿ ಇಷ್ಟು ಜನರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಗೊಂದಲ ಅಥವಾ ಅಸಮಾಧಾನ ಏನಾದರೂ ಇತ್ತು ಅಂತಂದರೆ 2ನೇ ಹಂತದಲ್ಲೂ ಕೂಡ ಬೇರೆಯವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಭಾಳ ಮುಖ್ಯವಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ಗೆ ಹಿನ್ನಡೆ ಆಗಿದೆ, ಮತ್ತು ಬಸವರಾಜ ಬೊಮ್ಮಾಯಿಯವರು ಕೂಡ ಆಕಾಂಕ್ಷಿ ಆಗಿದ್ದರು. ಅವರಿಗೂ ಕೂಡ ಸಹಜವಾಗಿ ಬೇಸರ ಇರುತ್ತೆ. ಬಸವರಾಜ ಬೊಮ್ಮಾಯಿಯವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಸಚಿವರಾಗೋಕೆ, ಆದರೆ ಬೇಡ ಅಂಥೇಳಿ ಯಾಕೋ ಹೈಕಮಾಂಡ್ ನಿರ್ಧಾರ ಮಾಡಿದಂಗೆ ಕಾಣ್ತಾ ಇದೆ. ಯಾಕೆಂತಂದರೆ ಅವರ ನೇತೃತ್ವದಲ್ಲಿ ಇಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು BJP. ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಇರುವಾಗಲೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಜೊತೆಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಏನು ಓಡಾಟ ಮಾಡಿದ್ರಲ್ಲ ಜಗದೀಶ್ ಶೆಟ್ಟರ್ ಅವರು, ಹಿಂದೆ ಕಾಂಗ್ರೆಸ್ಸಲ್ಲಿ ಇದ್ದರು, ಕಾಂಗ್ರೆಸ್ಸಿಂದ ವಾಪಸ್ ಬಂದು ಈಗ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ BS ಯಡಿಯೂರಪ್ಪನವರು ಕೂಡ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಒಂದೇ ಕುಟುಂಬ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರಿಗೆ ಏನಾದರೂ ಈ ರೀತಿಯ
ಸಚಿವ ಸ್ಥಾನ ಅಥವಾ ಕ್ಯಾಬಿನೆಟ್ನಲ್ಲಿ ಅವರಿಗೆ ಏನಾದರೂ ಅವಕಾಶ ಕೊಟ್ಟಿದೆ ಆದಲ್ಲಿ ಪೂರ್ಣವಾಗಿ ಇದು ಒಂಥರ BS ಯಡಿಯೂರಪ್ಪನವರ ಕುಟುಂಬ ಥರನೇ ಆಗಿಬಿಡುತ್ತೆ ಅಂಥೇಳಿ ಆ ರೀತಿಯ ಒಂದು ಯೋಚನೆ ಮಾಡಿ ಜಗದೀಶ್ ಶೆಟ್ಟರ್ಗೆ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇವರು ಬಸವರಾಜ ಬೊಮ್ಮಾಯಿಗೆ, ಮತ್ತು ಬಹಳ ಮುಖ್ಯವಾಗಿ ರಾಘವೇಂದ್ರ ನೋಡಿ 4 ಬಾರಿ ಗೆದ್ದಿದ್ದಾರೆ, ಆದರೂ ಕೂಡ ಅವರಿಗೆ ಅವಕಾಶ ಇಲ್ಲ. ಪ್ರಯತ್ನ ಅಂತೂ ಇತ್ತು, ಬಟ್ ಹೈಕಮಾಂಡ್ ಇದಕ್ಕೆ ಖಂಡಿತವಾಗಿಯೂ ಕೂಡ ಒಪ್ಪಿಗೆ ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಇವರಿದ್ದಾರೆ, BY ವಿಜೇಂದ್ರ ಆಗಿರ್ಬೋದು, ಇನ್ನು ಪಾರ್ಲಿಮೆಂಟಲ್ಲಿ ಯಡಿಯೂರಪ್ಪನವರಿದ್ದಾರೆ. ಹಾಗಾಗಿ ಬಹುಶಃ ಅವರಿಗೆ ತೀರಾ ಕಡಿಮೆ ಇರುತ್ತೆ ಅವಕಾಶ. ಬಟ್ ಇಲ್ಲಿ ವಿ ಸೋಮಣ್ಣಗೆ ಯಾಕೋ ಲಕ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಕಡೆ ಆರಂಭದಲ್ಲಿ ನಿನ್ನೆ ಬೆಳಗ್ಗೆಯಿಂದ BJPಯ ನಾಯಕರಿಗೆ ಭಯ ಇತ್ತು. ಸೊ ಯಾರಿಗೆಲ್ಲ ಮಂತ್ರಿಗಿರಿ ಇರುತ್ತೆ, ಯಾರೆಲ್ಲ ಸಚಿವರಾಗ್ತಾರೆ ಅಂತ ಪ್ರಶ್ನೆ ಮಾಡಿದಾಗ BJP ನಾಯಕರು ಯಾರೂ ಕೂಡ ಮಾತನಾಡ್ತಿರ್ಲಿಲ್ಲ. ಅಂದರೆ ನನಗೆ ಗೊತ್ತಿಲ್ಲ, ಅವನ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಇದ್ದರು. ಸೊ ನಾವು ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾ ಇದ್ವಿ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆ ಬಂದಿಲ್ಲ, ಏನಪ್ಪ ಸಚಿವ ಸ್ಥಾನದಿಂದ ಕೈ ಬಿಡ್ತಾರಾ ಅಂಥೇಳಿ. ಬಟ್ ಬಂದಿರುತ್ತೆ, ಬಟ್ ಹೇಳಲಿಲ್ಲ. ಅಂದರೆ ಭಯ ಇತ್ತು, ಅವರಿಗೆ ಗ್ಯಾರಂಟಿ ಇರಲಿಲ್ಲ. ಡೆಲ್ಲಿಗೆ ಹೋಗೋ ತನಕ ಅವರಿಗೆ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ಅವರು ಕೂಡ ಹೇಳಿರಲಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಒಂದು ಸ್ಥಾನ ಗೊತ್ತಿತ್ತು, JDSಗೆ ಒಂದು ಸ್ಥಾನ ಹೋಗುತ್ತೆ, ಅದು ಕುಮಾರಸ್ವಾಮಿ ಅಂಥೇಳಿ. ಸೊ ಹಾಗಾಗಿ ಉಳಿದವರು 4 ಯಾರು ಅನ್ನುವಂಥ ಗೊಂದಲ ಆಯಿತು. ಬಟ್ ಈಗ ಖಚಿತ ಮಾಹಿತಿ ಸಿಗ್ತಾ ಇದೆ. ಸೊ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇಲ್ಲಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ. ನೋಡಿ, ಆರಂಭದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಗೋಬ್ಯಾಕ್ ಅನ್ನುವಂಥ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋಬ್ಯಾಕ್ ಚಳುವಳಿ ಕೂಡ ಆಯಿತು. ಚಿಕ್ಕಮಗಳೂರು, ಉಡುಪಿಯಲ್ಲಿ ಟಿಕೆಟ್ ಕೊಡೋದೇ ಬೇಡ ಅಂಥೇಳಿ ಇಲ್ಲಿ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ, ಅಸಮಾಧಾನ ಇರುವಂಥ ಹಿನ್ನೆಲೆಯಲ್ಲಿ, ವಿರೋಧ ಅಲೆ ಇರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅಲ್ಲಿಂದ ಬೆಂಗಳೂರು ಉತ್ತರದಲ್ಲಿ ಅವ್ರನ್ನ ಟಿಕೆಟ್ ಕೊಡಲಾಗತ್ತೆ, ಅಲ್ಲಿ ಗೆದ್ದು ಬೀಗ್ತಾರೆ. ಸೊ ಇಲ್ಲಿ ಲಕ್ಕಿ ಇರೋದು ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಅವರಿಗೆ. ಸಚಿವ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ ಇಬ್ಬರು. ಅಂದರೆ ಬೇರೆ ಬೇರೆ ಖಾತೆ ಕೊಡಲಾಗುತ್ತೆ ರಾಜ್ಯದಲ್ಲಿ. ಬಟ್ ಇಲ್ಲಿ ಕುಮಾರಸ್ವಾಮಿ ಅವರು ಡಿಮ್ಯಾಂಡನ್ನು ಇಟ್ಟಿದ್ರು. ಸೊ ಆ ಡಿಮ್ಯಾಂಡ್ ತಕ್ಕಂತೆ ಇಲ್ಲಿ ಅವಕಾಶ ಅಂತೂ ಸಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಅಧಿಕಾರದ ಗದ್ದುಗೆಯನ್ನ ಏರ್ತಾ ಇದ್ದಾರೆ. ಸಂಭವನೀಯ ಸಚಿವರ ಪಟ್ಟಿ ಕೂಡ ರೆಡಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನರೇಂದ್ರ ಮೋದಿ ಸೇರಿ 46 ಸಂಸದರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. NDA ಮಿತ್ರ ಪಕ್ಷಗಳಿಂದ 11, ಹಾಗೇನೆ TDPಯಿಂದ 2, JDUನಿಂದ ಒಬ್ಬರಿಗೆ ಮಂತ್ರಿ ಸ್ಥಾನ, JDSನಿಂದ ಒಬ್ರು. ನಮೋ 3.0 ಕ್ಯಾಬಿನೆಟ್ ಸಂಭವನೀಯ ಸಚಿವರ ಪಟ್ಟಿ ಕೂಡ ರೆಡಿಯಾಗಿದೆ. ನರೇಂದ್ರ ಮೋದಿ ಸಂಪುಟವನ್ನ 46 ಸಂಸದರು ಸೇರ್ತಾರೆ. ಯಾರೆಲ್ಲ ಸೇರಬಹುದು ಸಂಭವನೀಯ ಗಮನಿಸ್ತಾ ಹೋಗೋದಾದ್ರೆ, ನಿತಿನ್ ಗಡ್ಕರಿ ಈ ಹಿಂದೆ ಕೂಡ ಸಚಿವರಾಗಿದ್ದರು, ಕೇಂದ್ರ ಸಚಿವರು. ರಾಜನಾಥ್ ಸಿಂಗ್ ಕೂಡ ಅಷ್ಟೇ, ಪಿಯೂಷ್ ಗೋಯಲ್ ಇವರು ಕೂಡ ಸಂಪುಟವನ್ನ ಸೇರಬಹುದು ಎನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ, ಕಿರಣ್ ರಿಜಿಜು, ಚಿರಾಗ್ ಪಾಸ್ವಾನ್ ಅವರು ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಏನಿದ್ರು ಕೂಡ ನನ್ನ ಬೆಂಬಲ ನರೇಂದ್ರ ಮೋದಿ ಅವರಿಗೆ ಅಂತೇಳಿ, ನನಗೆ ಮಂತ್ರಿ ಸ್ಥಾನದ ಅಗತ್ಯವೂ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರ ಹೆಸರು ಕಂಡು ಬರ್ತಾ ಇದೆ. ರಾಮನಾಥ್ ಠಾಕೂರ್, ಜಿತಿನ್ ರಾಮ್ ಮಾಂಜಿ, ಜಯಂತ್ ಚೌಧರಿ ಇವರು ನರೇಂದ್ರ ಮೋದಿ ಅವರ ಸಂಪುಟವನ್ನು ಸೇರ್ತಾರೆ. ಅನುಪ್ರಿಯಾ ಪಾಟೀಲ್, ರಾಮ್ ಮೋಹನ್ ಪಾಟೀಲ್ ಕೂಡ ಇವರ ಹೆಸರು ಕೇಳಿ ಬಂದಿದೆ. ಸಂಭವನೀಯ ಪಟ್ಟಿಯನ್ನು ಗಮನಿಸ್ತಾ ಇದ್ದಾರೆ. ರಾಮ್ ಮೋಹನ್ ನಾಯ್ಡು, ಸರ್ಬಾನಂದ ಸೋನೋವಾಲ್ ನರೇಂದ್ರ ಮೋದಿ ಸಂಪುಟವನ್ನು ಸೇರುವಂಥವು. ಇನ್ನೊಂದು ಕಡೆಯಲ್ಲಿ ಚಂದ್ರಶೇಖರ್ ಪೆಮ್ಮಾ ಸಾನಿ, ಪ್ರತಾಪ್ ರಾವ್ ಜಾಧವ್ ಇವರು ಕೂಡ ಮೋದಿ ಸಂಪುಟವನ್ನು ಸೇರ್ತಾರೆ ಎನ್ನಲಾಗ್ತಾ ಇದೆ. ಮಂತ್ರಿಗಿರಿ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. JP ನಡ್ಡಾ, ಶ್ರೀನಿವಾಸ್ ವರ್ಮಾ, ರವನೀತ್ ಸಿಂಗ್ ಬಿಟ್ಟು JP ನಡ್ಡಾ BJPಯ ರಾಷ್ಟ್ರೀಯ ಅಧ್ಯಕ್ಷರು. ಹಾಗೆಯೇ ಗಮನಿಸ್ತಾ ಹೋಗಬೇಕಾಗುತ್ತೆ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್ ಇವರೆಲ್ಲರೂ ಕೂಡ ಈ ಹಿಂದೆ ಮೋದಿ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಂಭ್ರಮ ಮನೆ ಮಾಡಿದ ದೆಹಲಿ ಅಂಗಳದಲ್ಲಿ ದೆಹಲಿಯ ರಾಷ್ಟ್ರಪತಿ ಭವನದ ಮುಂಭಾಗದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಜಿ ಕನ್ನಡ TV ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ.
ಎಲ್ಲರೂ ಕೂಡ ಬಂದು ಆಸೀನರಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರ ಪಟ್ಟಾಭಿಷೇಕ ಪ್ರಾರಂಭ ಆಗುತ್ತೆ. 3ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಅಲ್ಲಿ ಬಂದಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಶಿವರಾಜ್ ಸಿಂಗ್ ಚೌಹಾಣ್ ವಿಜುವಲ್ಸ್ಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮುಂಭಾಗದಲ್ಲೇ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಬಿಜೆಪಿಯ ನಾಯಕರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ಇದೆ. ಗಮನಿಸ್ತಾ ಇರ್ಬೋದು, ಬೆಂಗಳೂರು ಉತ್ತರದ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಹಾಜರಿದ್ದಾರೆ ಕಾರ್ಯಕ್ರಮದಲ್ಲಿ. ವೇದಿಕೆ ಮುಂಭಾಗದಲ್ಲಿ ಅವರನ್ನ ಕೂಡ ಗಮನಿಸ್ತಾ ಇದ್ದೀರಾ. ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಹಾಗೆಯೇ ಒಂದು ಕಡೆಯಲ್ಲಿ ರಾಜ್ಯದಿಂದ ಯಾರೆಲ್ಲ ಮಂತ್ರಿಗಳಾಗಬಹುದು ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಇದೆ. ರಾಜ್ಯ ಖಾತೆ ಸಿಗಬಹುದು ಎನ್ನುವಂಥ ಚರ್ಚೆ ಈಗಾಗಲೇ ದೆಹಲಿಯಿಂದ ಆಹ್ವಾನ ಬಂದಿದೆ ಎನ್ನಲಾಗ್ತಾ ಇದೆ. ಅವರ ಆಪ್ತ ವಲಯಗಳಿಂದಲೂ ಕೂಡ ಇದೇ ಸುದ್ದಿ ಬಂದಿದೆ. ಶೋಭಾ ಕರಂದ್ಲಾಜೆ ಅವರು ಕೂಡ ದೆಹಲಿಯನ್ನು ತಲುಪಿದ್ದಾರೆ, ಗಮನಿಸ್ತಾ ಇರಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.